ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗಿತ್ತು ವ್ಲಾಗ್ನ ಶೇರ್ ಮಾಡ್ಕೊಂಡಿರಲಿಲ್ಲ, ಸೊ ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ಆಟ ಆಡ್ತಿದ್ದಾರೆ. ಅಂದರೆ ಆಲ್ಮೋಸ್ಟ್ 1:30 ಗಂಟೆ ಆಯಿತು ಕಾರೊಳಗೆ ಬಂದು, ಎದ್ದು ಬರ್ತಾ ಇಲ್ಲ. ಒಬ್ರನ್ನಂತೂ ತೋರ್ಸೋಂಗೆ ಇಲ್ಲ, ಅವರು ಚಡ್ಡಿ ಹಾಕ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅವ್ರನ್ನ ವಿಡಿಯೋನಲ್ಲಿ ತೋರಿಸ್ತಾ ಇಲ್ಲ. ಪ್ರೇಯಂಶ್ ಬನ್ನಿ ಮುಂದೆ, ಬನ್ನಿ ಮುಂದೆ, ಮುಂದೆ ಬನ್ನಿ, ಮುಂದೆ ಬನ್ನಿ ಅಂದ್ರೆ ಹಿಂದೆ ಹೋಗ್ತೀರಾ. ಏನ್ ತಿಂಡಿ ತಿಂದ್ರಿ ಇವತ್ತು? ಉಪ್ಪಿಟ್ಟು ಅನ್ನ ಸಾರು. ನಾವು ಮಾಡೇ ಇಲ್ಲ ಇವತ್ತು. ಆಕ್ಚುಲಿ ತಿಂಡಿ ಟೊಮೊಟೊ ಬಾತು. ನಿನಗೇನ್ ತಿಂಡಿ ಇಷ್ಟ? ಉಪ್ಪಿಟ್ಟು ಇಷ್ಟನಾ? ಬೆಳಗ್ಗೆ ತಿಂಡಿ ಹಾಕ್ತಿದಂಗೆನೆ ನೋಡಿ ಆಚೆ ಬಂದ್ಬಿಟ್ಟು, ಅಮ್ಮ ಏನೋ ಘಮ ಘಮ ಅಂತ ಇದೆ ತಿಂಡಿ, ಬೇಗ ಹಾಕೊಡಮ್ಮ, ಬಿಸಿ ಬಿಸಿ ಅಂತ ಹೇಳಿ ಬಂದಿದ್ದ ಅಲ್ವಾ? ಏನನ್ನುತ್ತೆ ತಿಂಡಿ? ಅಲ್ಲ, ಇನ್ನೊಂದು ಘಮ 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 ಅನ್ನುತ್ತೆ. ಈ ಕಾರೊಳಗಿಂದ ಈಚೆ ಹೋಗೋಣ. ಯಾಕೆ? ನೋ 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 ಆಚೆ ಹೋಗೋಣ. ನೋ 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 ಆಚೆ ಹೋಗೋಣ ಪ್ಲೀಸ್. ಇದು ಯಾವ ತರ ನಗು ಇದು? ಬನ್ನಿ, ನೀವು ಬನ್ನಿ ಬನ್ನಿ. ಬಂದ್ರು ಮೇಡಮ್ಮು, ಹೋಯ್ತು ನಮ್ಮ ಫ್ರೀಡಮ್ಮು ಅಂತ. ಇವ್ರು ಬಂದ್ಮೇಲೆ ಏನಿಲ್ಲ, ಇವ್ರದೇ ಹವ ಅಷ್ಟೇ. ಇವ್ರು ಹೇಳಿದ್ನೆ ನಾವು ಕೇಳಬೇಕು, ಇವನು ಕೇಳಬೇಕು. ಅವಳು ಕೊಟ್ರೆ ಮಾತ್ರ ತಿನ್ಬೇಕು ಅಲ್ವಾ ಕುಶಾಲಿನಿ? ಕುಶಾಲಿನಿ, ನಾನು ಯಾರು? ಅಕ್ಕ. ಅಕ್ಕ ಇನ್ನು ಬಂದಿಲ್ಲ. ಕೊಡು ಅಂತ, ಮೊಬೈಲ್ ಕೊಡು ಅಂತ ಇದು ಅಲ್ವಾ? ಗುಂಡಮ್ಮ ತಿಂಡಿ ತಿಂದ? ತಿಂದ? ಏನ್ ತಿಂದೆ? ಅನ್ನ. ಅಕ್ಕ ಅಂತ ತಿಂದ? ಏನ್ ಮಾಡಿದ್ರು? ಫೋನ್ ಕೊಡಲ್ಲ, ಫೋನ್ ಕೊಡಲ್ಲ. ನೋ ನೋ. ಇಲ್ಲಿ ನೋಡಿ, ಇಲ್ಲಿ ನಾಯಿಗೆ ಊಟ ಹಾಕೋದಕ್ಕೆ ಅಂತ ಹೇಳಿ ನಾಯಿ ಬೋಲ್ನ ತಗೊಂಡು ಬಂದು ಆಚೆ ಇಟ್ಟರೆ, ಇವನಾದ್ರೆ ತುಂಬ ಜಲ್ಲಿ ತುಂಬಿಕೊಂಡು ಎರಚಾಡ್ತಾ ಇದ್ದಾನೆ. ಕುಶಾಲಿನಿಯವರಂತೂ ಕೇಳೋದೇ ಬೇಡ, ಜಲ್ಲಿ ಮೇಲೆ ನಿಂತ್ಕೊಂಡ್ರೆ ಮುಗ್ದೋಯ್ತು. ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಬರೋಕ್ಕೆ ಸಾಹಸ ಮಾಡಬೇಕು. ಒಟ್ಟಿನಲ್ಲಿ ಇಲ್ಲ, ಹೊಡೆದು ಬೈದು ಕರ್ಕೊಂಡು ಆಚೆ ಬರಬೇಕಾಗುತ್ತೆ. ಅಷ್ಟು ಆಟ ಮಾಡ್ತಾರೆ ನೋಡಿ. ಕಾಲಲ್ಲಿ ಚಪ್ಪಲಿನೂ ಇಲ್ಲ, ಏನೂ ಇಲ್ಲ, ಒಂದು ಹೆಜ್ಜೆನೂ ಇಡೋದಕ್ಕಾಗೋದಿಲ್ಲ. ಇವರಂತೂ ಜಲ್ಲಿ ಮೇಲೇ ಕುಣಿದಾಡ್ತಾ ಇರ್ತಾರೆ, ಜೋರಾಗಿ ಓಡಾಡ್ತಾ ಇರ್ತಾರೆ. ಇಲ್ಲಿ ಮನೆ ಕಟ್ಟೋ ಕೆಲಸಕ್ಕೆ ಬಂದಿದ್ದಾರೆ ಇವತ್ತು. ಸೊ ಮೇಲ್ಗಡೆ ನೋಡ್ತಾ ಇರ್ಬೋದು, ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಮಧ್ಯಾಹ್ನದ ಊಟಕ್ಕೆ ಟೊಮೊಟೊ ರಸಮ್ನ ಮಾಡಿದ್ದೆ. ರಸಮ್ ಅಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ನನಗೆ ಕೂಡ ಇಷ್ಟ. ಅವರು ಕೂಡ ಅಷ್ಟೇ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂತಾರೆ. ಅದ್ರ ಜೊತೆಯಲ್ಲಿ ಮುದ್ದೆ ಬೇಕೇ ಬೇಕು. ಇವಾಗ ಮೊದಲು ಅವರು ಬಿಹಾರ್ ಕಡೆಯವರು ಆ ಥರದವ್ರು ಯಾರು ರೈಸ್ ಸಾಂಬಾರು ಬಿಟ್ಟು ಮುದ್ದೆ ಊಟನೇ ಮಾಡ್ತಾ ಇರಲಿಲ್ಲ. ಇವಾಗ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಎಲ್ಲರೂ ಕೂಡ ಮುದ್ದೆ ಊಟನ ಮಾಡ್ತಾರೆ. ಸೊ ಹಾಗಾಗಿ ಅವರಿಗಿಲ್ಲಿ ಮುದ್ದೆ ಊಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಅಂದರೆ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಇದು ಕೂಡ ಇವಾಗ ಸ್ಟಾರ್ಟ್ ಮಾಡಬೇಕು ಮಾಡೋದಕ್ಕೆ. ಈ ಥರ ಬಸಿಯೋದು ತೊಗೊಂಡಿದ್ದೀವಿ, ತುಂಬ ಈಸಿ ಆಗುತ್ತೆ ಇದರಿಂದ. ಹಾಗೆಯೇ ಪ್ಲೇಟ್ ಹಾಕಿ ಬಸಿಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ನೀರು ಬಸ್ಕೊಳ್ಳೋ ಅಂಥದ್ದು ಪಾತ್ರೆ ಸಿಗುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ಅನ್ನ ಎಲ್ಲ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಆ ಗಂಜಿ ಎಲ್ಲ ಕೆಳಗಡೆ ಒಂದು ಪಾತ್ರೆಗೆ ಹೋಗುತ್ತೆ, ಅನ್ನ ನೀಟಾಗಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ 2 ಸೇರು ಅಕ್ಕಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅನ್ನಕ್ಕೆ. 2 ಸೇರು ಅಕ್ಕಿ ಅಂತಂದರೆ ಆಲ್ಮೋಸ್ಟ್ ಒಂದು 2 kg ಅಂತಲೇ ಅನಿಸುತ್ತೆ, ಗೊತ್ತಿಲ್ಲ. ಸೇರಿನ ಲೆಕ್ಕದಲ್ಲಿ ನಾನೇ ಹೇಳ್ತಾ ಇದ್ದೀನಿ. ಮುದ್ದೆ ಕೂಡ ಅಷ್ಟೇ, ಮುದ್ದೆ ಗಂಟಾಗದೇ ಇರೋ ಥರ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬೇಗ ಬೇಗ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟೇ ಜನ ಬರಲಿ, ನನಗೆ ಬಾಣಲಿನಲ್ಲಿನೇ ಮುದ್ದೆ ಮಾಡಿ ಅಭ್ಯಾಸ. ಒಂದು ತಪ್ಪಲೆನಲ್ಲಿ ಆಗಿರ್ಬೋದು, ಬೇರೆ ಒಂದು ದಬ್ರಿನಲ್ಲಿ ಹಿಟ್ಟಿನ ಕೋಲು ತೊಗೊಂಡು ಮುದ್ದೆ ಮಾಡೋ ಅಂಥದ್ದು ನನಗೆ ಬರೋದಿಲ್ಲ. ಸೊ ಒಂದು 15 ಮುದ್ದೆ ಇದರಲ್ಲಿ ಆಗುತ್ತೆ. ಸೊ 15 ಮುದ್ದೆನೂ ಕೂಡ ಈ ಥರ ಬಾಣಲಿನಲ್ಲೇ ಮಾಡ್ತೀನಿ, ಗಂಟಿಲ್ಲದೆ ಇರೋ ಥರ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಈ ಥರ ಗಂಟಿಲ್ಲದೆ ಇರೋ ಥರ ನೀಟಾಗಿ ಬೇಯಿಸ್ಕೊಂಡು ನಾನಿಲ್ಲಿ ಮುದ್ದೆಗಳನ್ನ ಕಟ್ತಾಯಿದ್ದೀನಿ. ಕೈ ತುಂಬ ಸುಡೋದ್ರಿಂದ ನಾನು ಇಲ್ಲಿ ಹೋಳಿಗೆ ಪೇಪರ್ನ ಯೂಸ್ ಮಾಡಿಕೊಂಡು ಮುದ್ದೆಗಳನ್ನ ಮಾಡ್ಕೊಳ್ತೀನಿ.
ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಹೋಳಿಗೆ ಪೇಪರ್ನ ತೊಗೊಂಡು ಬಂದಮೇಲೆ ಹೋಳಿಗೆ ಪೇಪರಲ್ಲಿ ತುಂಬ ನೀಟಾಗಿ ಆಗುತ್ತೆ ಮುದ್ದೆಗಳು, ಸ್ವಲ್ಪ ಕೂಡ ಅಂಟೋದಿಲ್ಲ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿರ್ತೀನಿ, ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಮುದ್ದೆಗಳನ್ನ ಕಟ್ತಾ ಇರ್ತೀನಿ. ಇಲ್ಲಿ ಯಾವುದೇ ಹಳ್ಳಿನಲ್ಲಿ ಹಾಟ್ ಬಾಕ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ಸೊ ಈ ಥರದೊಂದು ದಬ್ರಿನಲ್ಲಿ ಪ್ಲೇಟನ್ನು ಉಲ್ಟಾ ಮಾಡಿ ಹಾಕ್ಬಿಟ್ಟು, ಅಂದರೆ ಬಿಸಿ ಇರುವಂಥದ್ದೆಲ್ಲ ನೀರು ಆವಿಯಾಗಿ ಮುದ್ದೆ ಕೆಳಗಡೆ ಹೋಗುತ್ತಲ್ಲ, ಸೊ ಹಾಗಾಗಿ ಉಲ್ಟಾ ಪ್ಲೇಟ್ನ ಹಾಕಿದಾಗ ನೀರೆಲ್ಲ ಆ ಪ್ಲೇಟ್ ಕೆಳಗಡೆ ಹೋಗುತ್ತೆ, ಮುದ್ದೆ ತುಂಬ ನೀಟಾಗಿರುತ್ತೆ. ಸೊ ಅದ್ರ ಮೇಲ್ಗಡೆ ಮುದ್ದೆ ಇಟ್ಟು ಮತ್ತೆ ಇದೇ ಥರದ್ದು ಒಂದು ದೊಡ್ಡ ಒಂದು ಪಾತ್ರೆನ ಮುಚ್ಚುವಂಥದ್ದು. ಸೊ ತುಂಬಾ ಬಿಸಿಯಾಗಿರುತ್ತೆ ಎಲ್ಲರೂ ಊಟ ಮಾಡೋವರೆಗೂ ಕೂಡ. ಹಾಗೆಯೇ ಅನ್ನ ಕೂಡ ಬೆಂದಿತ್ತು, ಅದನ್ನು ಕೂಡ ಬಸ್ತಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಆಗಿರುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ. ಸೊ ಆ ರೀತಿ ಆದಾಗ ಚೆನ್ನಾಗಿರುತ್ತೆ. ಸೊ ನಿಮ್ಗೇನಾದರೂ ಆ ಥರ ಆಗಬೇಕು ಅಂದರೆ ಅನ್ನನ ಬೇಯಿಸೋವಾಗ 1 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಯಾವುದೇ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ನೀವು ಯಾವುದು ರೆಗ್ಯುಲರಾಗಿ ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊಳ್ತೀರಾ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಬೇರೆ ಕೆಲಸ ಏನಿರುತ್ತೆ ಹೇಳಿ, ಪಾತ್ರೆ ತೊಳೆಯುವಂಥದ್ದು. ಅದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಟೈಮಿಂಗ್ಸ್ ಏನಿರೋದಿಲ್ಲ, ಎನಿ ಟೈಮ್ ಸಿಂಕಲ್ಲಿ ಫಿಲ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಆಗಾಗ್ಗೆ ತೊಳೆದೇ ಇದ್ದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಆವಾಗ ಬೇಜಾರಾಗುತ್ತೆ ಪಾತ್ರೆ ತೊಳೆಯೋದಕ್ಕೆ. ಸೊ ಹಾಗಾಗಿ ಯಾವ್ಯಾವಾಗ ಎಷ್ಟೆಷ್ಟಿರುತ್ತೋ ಅಷ್ಟನ್ನು ಬೇಗ ಮುಗಿಸ್ಕೊಳ್ತೀನಿ. ಅದಾದಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಕಂಪಲ್ಸರಿಯಾಗಿ ಮಾಡ್ಕೊಳ್ತೀನಿ. ಅಡುಗೆ ಮನೆ ಅಂತೂ ಎಲ್ಲ ಅಡುಗೆ ಕೆಲಸಗಳು ಮುಗಿದ್ಮೇಲೆ ಸೊ ಎಲ್ಲದೂ ನೀಟಾಗಿರಬೇಕು, ಆ ಥರನೇ ಇಷ್ಟಪಡ್ತೀವಿ ನಾವು. ಸೊ ಅದನ್ನು ಮಾಡಿ ಇಲ್ಲಿ ಆಚೆ ಬಂದೆ. ಸೊ ಅವ್ರಿಗೆ ವೀಡಿಯೋ ಮಾಡೋದು ಇಷ್ಟ ಆಗೋದಿಲ್ಲ. ಸೊ ಅಲ್ಲಿ ಒಬ್ಬರು ನಿಂತಿದ್ದಾಗ ಅಕ್ಕ ಅವರು ವೀಡಿಯೋ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಂಗೆ ಹೋದ್ರು ನೋಡಿ ಅವರು ಒಳಗಡೆ. ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ರೆ ದೂರ ಹೋಗ್ತಾರೆ, ಕಾಣಿಸ್ಕೊಳ್ದೇ ಇರೋ ಥರ ಕೆಲವೊಬ್ಬರು ಅವ್ರ ಪಾಡಿಗೆ ಅವ್ರ ಕೆಲಸನ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಎರಡು ಸೈಡ್ನಲ್ಲಿ ಕಟ್ತಾ ಇರೋಂಥ ಹಾಲೋ ಬ್ರಿಕ್ಸು, ತುಂಬಾ ಲೈಟ್ ವೆಯ್ಟ್ ಆಗಿರುವಂಥ ಹಾಲೋ ಬ್ರಿಕ್ಸು. ನಾವಿದ್ದನ್ನು ಬೆಳ್ಳಾವಿ ಕ್ರಾಸ್ ಅಂದರೆ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ತುಮಕೂರಿನ ಹತ್ರ, ಅಲ್ಲಿ ತೊಗೊಂಡು ಬಂದಿದ್ದವಂಥದ್ದು. ಸೊ ತುಂಬ ವೆಯ್ಟ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ, ಯಾಕಂದರೆ ನಾವು ಕೆಳಗಡೆ ಪಿಲ್ಲರ್ಸ್ನ ಯೂಸ್ ಮಾಡ್ಕೊಂಡಿಲ್ಲ, ಹಾಗೆಯೇ ಒಂದು ಮೋಲ್ಡ್ ಹಾಕಿರುವಂಥದ್ದು 8 ಅಡಿ ಉದ್ದ ಇದೆ. ಸೊ ಅದಕ್ಕೋಸ್ಕರ ಲೈಟ್ ವೆಯ್ಟ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಥರದ್ದನ್ನು ಸಜೆಸ್ಟ್ ಮಾಡಿದ್ರು. ಸೊ ಹೋಗಿ ತೊಗೊಂಡು ಬಂದಿದ್ದಾರೆ. ಇದು ಕಾಸ್ಟ್ ವೈಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅಂದರೆ ನಾವು ತೊಗೊಂಬರೋ ಪ್ರೈಸು ಟೋಟಲಾಗಿ ಮನೆ ಹತ್ರ ಬರೋದಕ್ಕೆ ಒಂದಕ್ಕೆ ಒಂದು 85-90 ರುಪೀಸ್ ಆಗುತ್ತೆ ಸಿಂಗಲ್ ಪೀಸಿಗೆ. ಸೊ ತುಂಬಾ ಕಾಸ್ಟ್ ಜಾಸ್ತಿ ಇದೆ. ಬಟ್ ಬೇಕಿದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ದೀವಿ. ಸೊ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲಿವರೆಗೂ ಬಂತು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ ಈ ರೀತಿ ಆಗಿದೆ ಮೇಲ್ಗಡೆನಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಮ್ಮ ರೂಮ್ ಬರುತ್ತೆ ಮೇಲ್ಗಡೆನಲ್ಲಿ ಇರೋವಂಥದ್ದು. ಈ ಸೆಂಟರಲ್ಲಿ ಒಂದು ಪಿಲ್ಲರ್ ಅಡ್ಡ ಬಂದಿದೆ. ಸೊ ಅದೊಂದೇ ಬೇಜಾರು ಅಷ್ಟೇ. ಅದಾದಮೇಲೆ ಈ ರೀತಿಯಾಗಿ ಬಂದಿರೋವಂಥದ್ದು. ಇದನ್ನು ಯಾವ ಥರ ಡಿವೈಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಿಲ್ಲ, ಬಟ್ ಓಕೆ ಚೆನ್ನಾಗಿ ಬಂದಿದೆ. ಇದು ಅಟ್ಯಾಚ್ ಬಾತ್ರೂಮು. ಸೊ ಇಲ್ಲಿ ಸೆಂಟರಲ್ಲಿ ಗೂಡು ಥರ ಬಿಡಿಸಿದ್ದೀನಿ, ಅಂದರೆ ಸೋಪ್ ಶಾಂಪು ಆ ಥರ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟೇ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿನೇ. ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಕನ್ಸ್ಟ್ರಕ್ಷನ್ ಆದಮೇಲೆ ಕೂಡ ಅದನ್ನು ಅದು ಮಿಷಿನ್ ಬರುತ್ತೆ ಡ್ರಿಲ್ ಮಾಡೋ ಥರದ್ದು, ಆ ಥರದ್ರನ್ನ ಯೂಸ್ ಮಾಡಿಕೊಂಡು ಇಟ್ಟಿಗೆಗಳನ್ನೆಲ್ಲ ಕಿತ್ತು ಅದನ್ನು ಮಾಡಿಕೊಡ್ತಾರೆ. ಯಾರಿಗಾದರೂ ಬೇಕಾದರೆ ಆ ಥರ ಕೂಡ ಮಾಡಿಸ್ಕೊಳ್ಳಿ. ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ಅದಕ್ಕೋಸ್ಕರ ಏನೆಲ್ಲ ಕ್ಲೀನಿಂಗ್ ಬೇಕು, ಅಡುಗೆ ಮನೆ ಕ್ಲೀನಿಂಗು ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೊಂದಾಗಿಯೇ ಮಾಡ್ಕೊಳ್ಳೋಣ ಅಂತ ಹೇಳಿ, ಎಲ್ಲದನ್ನೂ ಒಂದೇ ದಿನ ಅಂತೂ ನನ್ನ ಕೈಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗನ್ನು ಸ್ವಲ್ಪ ಬೇಗ ಶುರು ಮಾಡ್ಕೊಂಡಿದ್ದೀನಿ, 1 ವಾರ ಮುಂಚೆಯಿಂದನೇ. ಈ ವ್ಲಾಗ್ನ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ವಾಯ್ಸ್ ಓವರ್ ಕೊಡೋದಕ್ಕೇ ತುಂಬ ಟೈಮ್ ಹಿಡಿಯುತ್ತೆ, ಅಂದರೆ ಕೆಲವೊಂದು ಸಲ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಇರುತ್ತೆ ಮನೆಯಲ್ಲಿ, ಹಾಗಾಗಿ ಅಷ್ಟೇ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮಗೆ ಯಾವ ಥರದ ಕಂಟೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಆ ಥರದನ್ನೇ ವೀಡಿಯೋಸ್ಗಳನ್ನ ಹಾಕ್ತೀನಿ. ಮತ್ತು ಪ್ರೆಗ್ನೆನ್ಸಿ ರಿಲೇಟೆಡ್ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ, ಬಟ್ ಅದಕ್ಕೆಲ್ಲ ವೀಡಿಯೋ ಮಾಡೋದಕ್ಕೆ ನನ್ನ ಮಗಳು ಬಿಡೋದಿಲ್ಲ. ಡೈರೆಕ್ಟಾಗಿಯೇ ವೀಡಿಯೋನ ಮಾಡಬೇಕಾಗುತ್ತೆ, ಅದು ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲಾದರೂ ಫ್ರೀ ಆದಾಗ ಆ ಥರದ ವೀಡಿಯೋಸ್ಗಳನ್ನ ಕೂಡ
ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಅದರಲ್ಲಿನೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು HSG ಬಗ್ಗೆ ತುಂಬ ಜನ ಕೇಳಿದ್ರಿ, ಅದರದ್ದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೀವು ಚೆಕ್ ಮಾಡಬೇಕು ಅಷ್ಟೇ. ನ್ಯೂ ಬಾರ್ನ್ ಬೇಬೀಸ್ ಬಗ್ಗೆ ಕೂಡ ಅಷ್ಟೇ ಸುಮಾರಷ್ಟು ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪದೇ ಪದೇ ಅದನ್ನೇ ಕೇಳ್ತೀರಾ, ವೀಡಿಯೋಸ್ಗಳನ್ನ ಚೆಕ್ ಮಾಡ್ದೇ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.